ಹಲೋ ವೀಕ್ಷಕರೇ, ದುಂಬಿ ಸಿರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ದೋಸೆ ಮಾಡಲಿಕ್ಕೆ, ನಾಳೆ ದೋಸೆ ಮಾಡಲಿಕ್ಕೆ ಪ್ರೀವಿಯಸ್ ಡೇ ನಾವು ಅದಕ್ಕೆ ಬಾಳೆಯ ದಂಡು ಅಂತೇಳಿ ತಗೊಂಡು ಬರ್ತೇವೆ. ಅಂದರೆ ಅದನ್ನು ಎಣ್ಣೆ ಹಚ್ಚಲಿಕ್ಕೆ, ಕಾವಲಿಗೆ ಎಣ್ಣೆ ಹಚ್ಚುವ ಟೈಮಲ್ಲಿ ಅದನ್ನು ಯೂಸ್ ಮಾಡೋದು. ಅದು ಹೇಗೆ ಅಂತೇಳಿ ನಾವು ಇವತ್ತು ಅದನ್ನು ಕಡ್ದುಕೊಂಡು ಬಂದು ನಾಳೆ ಅದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತೇಳಿ ತೋರಿಸ್ಕೊಡ್ತೇನೆ. ಸೊ ಇವತ್ತು ಅದನ್ನು ತರಲಿಕ್ಕೆ ಅಂತೇಳಿ ನಮ್ಮ ಮನೆಯಲ್ಲಿ ಅಜ್ಜಿ ಪುಳ್ಳಿಗಳೆಲ್ಲ ಹೊರಟಿದ್ದಾರೆ. ಸೊ ಅಜ್ಜಿ ಪುಳ್ಳಿಗಳೆಲ್ಲ ಹೊರಟು ಹೋಗ್ತಾ ಇದ್ದಾರೆ. ಸೊ ಬಾಳೆಕಾಯಿ ಗಿಡ ದೂರೇ ಉಂಟು, ಯಾವುದನ್ನು ಕಡಿಯುವುದು ಅಂತ ಈಗ ನೋಡ್ತಾ ಇದ್ದೇವೆ. ಇಂಥದ್ದೇ ಒಂದನ್ನು ನಾವು ದೋಸೆ ಮಾಡ್ತೇವಲ್ಲ, ಅದಕ್ಕೆ ಆ ಟೈಮಲ್ಲಿ ನಾವು ಕಾವಲಿಗೆ ಎಣ್ಣೆ ಹಚ್ಚಿದ್ದೇವಲ್ಲ, ಆ ಟೈಮಲ್ಲಿ ನಾವು ಈ ಬಾಳೆ ದಂಡನ್ನು ಯೂಸ್ ಮಾಡೋದು. ತುಂಬ ಹೆಲ್ದಿ ಕೂಡ. ನೋಡಿ, ಇದರಲ್ಲೇ ಯೂಸ್ ಮಾಡೋದು ನಾವು. ಈ ಪೋರ್ಷನ್ ಉಂಟಲ್ವ, ಈ ಪೋರ್ಷನಲ್ಲಿ ನಾವು ಎಣ್ಣೆ ಹಚ್ಚೋದು. ಅದನ್ನು ನಾಳೆ ನಾನು ಹೇಗೆ ಅಂತ ತೋರಿಸ್ತೇನೆ ಫ್ರೆಂಡ್ಸ್. ಹಾಗೆ ಮತ್ತೊಂದು, ಇದು ನಮ್ಮ ತುಳು ಭಾಷೆಯಲ್ಲಿ ಮುಂಡಿ ಅಂತ ಹೇಳ್ತಾರೆ. ಮುಂಡಿ ಅಂತ ಹೇಳಿ, ಮುಂಡಿ ಅಂತ ಹೇಳ್ತಾರೆ. ಇದ್ರದ್ದು ಕೂಡ ಈ ಥರ ಎಲೆ ಉಂಟಲ್ವ, ಮುಂಡಿಯ ಎಲೆ. ಹಾಗೆ ಅದರದ್ದು ಕೂಡ ಇದು ಈ ರೀತಿ ದಂಡನ್ನು ದೋಸೆಗೆ ಎಣ್ಣೆ ಹಚ್ಚಲಿಕ್ಕೆ, ದೋಸೆ ಕಾವಲಿಗೆ ಎಣ್ಣೆ ಹಚ್ಚಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ನೋಡಿ, ಇದು ಕೂಡ ಹಾಗೆ. ನೋಡಿ, ಇದು ಬಾಳೆದಂಡು, ಇದು ನಮ್ದು ಮುಂಡಿಯ ದಂಡು. ನೋಡಿ, ಇಬ್ರು ಮಕ್ಕಳಂತೂ ಒಬ್ಬ ತೋಟದಲ್ಲೇ ಕೂತಿದ್ದಾನೆ, ಮತ್ತೊಬ್ಬ ಹಾರಾಡ್ತಾ ಇದ್ದಾನೆ. ಸ್ಕೂಲಿಂದ ಬಂದಾಯ್ತಲ್ವಾ, ಇದೇ ಕೆಲಸ, ತೋಟಕ್ಕೆ ಹೋಗೋದು ಬರೋದು. ಸೊ ಅಜ್ಜಿ ಬುಳಿಗಳೆಲ್ಲ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಬ್ಬರದ್ದು ಕೆಲಸ ನೋಡಿ, ಸ್ಪ್ರಿಂಕ್ಲರ್ ಉಂಟು, ಅದನ್ನೀಗ ರಟ್ಟಿಸುವಂತ ಹೇಗೆ ಆದ್ರೂ ಬೇಡಿ, ಅದು ಹಾಳಾಗಿದೆ, ಸರಿ ಕೆಲಸ ಮಾಡ್ತಿಲ್ಲ. ಅದನ್ನಿಬ್ರು ಸೇರಿ ರಿಪೇರಿ ಮಾಡಿ ಈಗ ಹೇಗೋ ಹಾಗೋ ಹೀಗೋ ನೋಡಿ, ಈಗ ರಟ್ಟಿತ್ತಲ್ಲ ಬೇಡ ನೋಡಿ, ಇಬ್ರು ಹೇಗೋ. ಫ್ರೆಂಡ್ಸ್, ಈ ಇದಾದ್ರೂ ಬಾಳೆದಂಡಾದ್ರೂ ಇದು ತುರ್ಸುದಿಲ್ಲ. ಈ ಮುಂಡಿ ಉಂಟಲ್ವಾ, ಮುಂಡಿದ್ದು ಈ ರೀತಿ ಈ ಪೋಷನ್ ಮುಟ್ಟಿದ್ರೆ ಸ್ವಲ್ಪ ತುರಿಸ್ತದೆ. ಇದರ ಈ ರೀತಿ ಮಾಯಣ ಅಂತ ಹೇಳ್ತಾರೆ, ಸ್ವಲ್ಪ ಈ ರೀತಿ ಈ ಪೋಷನ್ ಮುಟ್ಟಬಾರ್ದು, ಸ್ವಲ್ಪ ತುರಿಸ್ತದೆ. ಇದರ ಪದಾರ್ಥ ಕೂಡ ಹಾಗೆ ಸ್ವಲ್ಪ ತುರಿಸ್ತದೆ. ಫ್ರೆಂಡ್ಸ್, ಈಗ ದೋಸೆ ಮಾಡುವ ಟೈಮ್, ಬೆಳಿಗ್ಗೆ ಹೊತ್ತೊಂದು ದೋಸೆ ಮಾಡಲಿಕ್ಕೆ ಬ್ರೇಕ್ಫಾಸ್ಟಿಗೆ ದೋಸೆ ರೆಡಿ ಆಗಬೇಕಲ್ಲ. ಸೊ ಅದಕ್ಕೆ ನಾವು ನಿನ್ನೆ ಈವ್ನಿಂಗ್ ಬಾಳೆಯ ದಂಡು ಅಂತ ಹೇಳಿ ತಗೊಂಡು ಬಂದಿದ್ದೇವೆ. ಸೊ ಅದರಲ್ಲೇ ಈಗ ಕಾವಲಿಗೆ ಎಣ್ಣೆ ಹಚ್ಚುತ್ತಿರೋದು. ನೋಡಿ, ಇದು ಬಾಳೆಯ ದಂಡು ತಂದು ಈ ರೀತಿ. ನಾವೀಗ ಹೆಚ್ಚು ಯೂಸ್ ಮಾಡ್ತಿರೋದು ನಾವು ಇದನ್ನೇ, ಎಳ್ಳೆಣ್ಣೆಯನ್ನೇ ಹೆಚ್ಚಾಗಿ ದೋಸೆ ಕಾವಲಿಗೆ ಹಚ್ಚಲಿಕ್ಕೆ ಯೂಸ್ ಮಾಡೋದು. ಸೊ ಅದನ್ನೇ ಈಗ ಹಚ್ತಾ ಇದ್ದೇವೆ. ನೋಡಿ, ನಮ್ಮ ಡೈಲಿ ಲೈಫಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿರುವುದಕ್ಕೆ ಇದೊಂದು ಬೆಸ್ಟ್ ಟಿಪ್ಸ್ ಅಂತೇಳಿ ಹೇಳ್ಬೋದು. ಇದೊಂದು ಮತ್ತೊಂದು ದಂಡು, ಯಾವುದು ಅಂತ ಹೇಳಿದರೆ ಮುಂಡಿಯಿಂದ ನಾವು ನಿನ್ನೆ ಕಟ್ ಮಾಡಿದೆ ಅಲ್ವಾ, ಕೆಸುವಿನ ಎಲೆಯ ಥರ. ಕೆಸುವಿದ್ದೆ ಇನ್ನೊಂದು ಜಾತಿ ಮುಂಡಿ ಅಂತೇಳಿ ಉಂಟು. ಆ ಮುಂಡಿಯ ದಂಡನ್ನು ನಾವು ಈಗ ಯೂಸ್ ಮಾಡಿ ದೋಸೆ ಮಾಡುವಂಥದ್ದು. ನೋಡಿ, ಇದು ನೀರುಳ್ಳಿ ಉಂಟಲ್ವಾ, ಅದರ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಸ್ಪೂನನ್ನು ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಅದರ ಮೇಲೆ ಇದು ಮಾಡಿ ಅದರ ಒಳಗೆ ತುರುಕಿಸಿದರೆ
ನೋಡಿ, ಇದನ್ನು ಕೂಡ ನಾವು ಈ ರೀತಿ ದೋಸೆ ಕಾವಲಿಗೆ ಎಣ್ಣೆ ಹಚ್ಚುವಾಗ ಯೂಸ್ ಮಾಡ್ಬೋದು. ನೋಡಿ, ಒಂದು ವೇಳೆ ನಿಮ್ಮಲ್ಲಿ ದಂಡು ಅಥವಾ ಮುಂಡಿಯ ದಂಡು ಈ ರೀತಿ ಯಾವುದೂ ಸಿಗದೇ ಇರುವ ಟೈಮಲ್ಲಿ ನಮ್ಮಲ್ಲಂತೂ ನೀರುಳ್ಳಿ ಇದ್ದೇ ಇರ್ತದಲ್ವ, ಆ ಟೈಮಲ್ಲಿ ನಾವು ಈ ರೀತಿಯಾಗಿ ನಾವು ದೋಸೆಗೆ ಕಾವಲಿಗೆ ಎಣ್ಣೆ ಹಚ್ಚಲು ಯೂಸ್ ಮಾಡ್ಬೋದು. ಯಾಕಂತೇಳಿದರೆ ಪ್ಲಾಸ್ಟಿಕ್ಕಿಂದ ಇದು ತುಂಬಾ ಉತ್ತಮ. ಫ್ರೆಂಡ್ಸ್, ಈ ರೀತಿ 3 ನಿಮಗೆ ಟಿಪ್ಸ್ ಗೊತ್ತಾಯ್ತಲ್ಲ, ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ಯೂಸ್ ಮಾಡಿ ಅಂತ ಹೇಳ್ತೇನೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.